ಶುಭೋದಯ ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ತಪ್ಪಾದ ಶಬ್ದವನ್ನು ಗುರುತಿಸುವುದನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ತಪ್ಪಾದ ಶಬ್ದವನ್ನು ಗುರುತಿಸಿ. ಅಂದರೆ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೋ, ಅಲ್ಲಿ 4 ಶಬ್ದ ಇರ್ಬೋದು, 5 ಇರ್ಬೋದು, 6 ಇರ್ಬೋದು. ಶಬ್ದಗಳ ಅನುಗುಣವಾಗಿ ಇದರೊಳಗೆ ಈ ವಾಕ್ಯವನ್ನು ಓದಿದಾಗ ಎಲ್ಲಿ ತಪ್ಪಾಗೈತಿ, ಆ ಶಬ್ದ ಯಾವ ರೀತಿ ತಪ್ಪಾಗೈತಿ ಅನ್ನೋದನ್ನು ಗುರುತಿಸ್ಬೇಕು. ಇದನ್ನು ನೀವು ವ್ಯಾಕರಣ ಆಧಾರದ ಮೇಲೇ ಕೇಳಿರ್ತಾರೋ. ಲಿಂಗ ರೂಪದಲ್ಲಿ ಬದಲಾವಣೆ ಆಗಿರುವುದನ್ನು ನಾವು ಇಲ್ಲಿ ಗಮನಿಸ್ಬೋದು. ವಚನ ರೀತಿಯಲ್ಲಿ ಬದಲಾವಣೆ ಆಗಿರುವುದನ್ನು ನಾವು ಗಮನಿಸ್ಬೋದು. ವಿಭಕ್ತಿ ಪ್ರತ್ಯಯಗಳ ಆಧಾರದ ಮೇಲೆ ಬದಲಾವಣೆ ಆಗಿರುವುದನ್ನು ನಾವು ಇಲ್ಲಿ ಗಮನಿಸ್ಬೋದು. ವಿಶೇಷಣಗಳ ಶಬ್ದಗಳಲ್ಲಿ ತಪ್ಪಾಗಿರುವುದನ್ನು ನಾವು ಇಲ್ಲಿ ಗಮನಿಸ್ಬೋದು. ಒಟ್ಟಾರೆಯಾಗಿ ಇವುಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಇಲ್ಲಿ ತಪ್ಪಾದ ಶಬ್ದ ಯಾವುದೈತೆ ಅಂತ ಅನ್ನೋದನ್ನು ತಿಳಿದುಕೊಳ್ಬೇಕು. ಮೊದಲಿಗೆ ಏನು ಮಾಡಬೇಕು, ಕೊಟ್ಟಂತಹ ವಾಕ್ಯವನ್ನು ಸರಿಯಾಗಿ ಗಮನವಿಟ್ಟು ಮೊದಲು ಓದಬೇಕು. ಆದ ಬಳಿಕ ಎಲ್ಲಿ ಯಾವ ಶಬ್ದ ಒಳಗೆ ತಪ್ಪಾಗೈತೆ ಅನ್ನೋದನ್ನು ನಿಮಗಲ್ಲಿ ಗೊತ್ತಾಗ್ತೈತಿ. ವಿಭಕ್ತಿ ಪ್ರತ್ಯಯಗಳನ್ನು ತಪ್ಪಾಗಿ ತಪ್ಪಾಗಿ ಬಂದಾವೋ, ಅಥವಾ ಕ್ರಿಯಾಪದದಲ್ಲಿ ಬದಲಾವಣೆ ಆಗಿತ್ತು, ಅಥವಾ ಕರ್ತೃ ಪದದಲ್ಲಿ ಬದಲಾವಣೆ ಆಗಿತ್ತು, ಅಥವಾ ಕರ್ಮ ಪದದಲ್ಲಿ ಬದಲಾವಣೆ ಆಗಿತ್ತು, ಅಥವಾ ಕರ್ಮ ಪದಕ್ಕೆ ವಿಶೇಷಣದಲ್ಲಿ ಬದಲಾವಣೆ ಆಗಿತ್ತು ಅನ್ನೋದನ್ನು ತಿಳಿದುಕೊಳ್ಬೇಕು. ಅದೇ ರೀತಿ ಈಗ ನಾವು ಒಂದೊಂದು ಪ್ರಶ್ನೆಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲಿಗೆ ಕೊಟ್ಟಂಥ ಪ್ರಶ್ನೆಯನ್ನು ಮೊದಲಿಗೆ ಗಮನವಿಟ್ಟು ಓದಬೇಕು. ಓದಾನ ಆಮೇಲೆ ಅದನ್ನು ಬಿಡಿಸ್ಲಾಕ ಪ್ರಯತ್ನ ಮಾಡಬೇಕು. ಒಮ್ಮೆ ಓದಲ್ದನ ಇದ್ರೊಳಗೆ ಯಾವ ತಪ್ಪೈತಿ ಅಂದ್ರೆ ಹುಡುಕ್ಯಾಡತ್ತೀರಿ ಅಂದ್ರೆ ಗೊತ್ತಾಗೋದಿಲ್ಲ. ಧ್ವಜದ ಬೆಳವಣಿಗೆಯನ್ನು ಚಿತ್ರಗಳನ್ನು ನೋಡಿ. ಇಲ್ಲಿ ಓದುವಾಗ ನಮ್ಗೆ ಒಂದು ಸ್ವಲ್ಪ ಬದಲಾವಣೆ ಆದದ್ದನ್ನು ಅಥವಾ ತಪ್ಪಾದದ್ದನ್ನು ನಮಗೆ ಓದುವಾಗ ಗೊತ್ತಾಗ್ತೈತಿ, ಎಲ್ಲಿ ಮಿಸ್ಟೇಕ್ ಆಗೈತಿ ಅನ್ನೋದನ್ನು. ಇಲ್ಲಿ ತಪ್ಪಾಗಿರುವ ಪದ ಯಾವುದಾಗ್ತೈತೆ ಅಂದ್ರೆ, ಇಲ್ಲಿ ನಿಮಗೆ ಪ್ರಶ್ನೆ ಒಳಗೆ ಕೆಳಗೆ 4 ಅಂಕಿಗಳನ್ನು ಕೊಟ್ಟಿರ್ತಾರೆ. 1, 2, 3, 4. ಕೆಲವೊಂದು ಸಲ ಇಲ್ಲಿ ಒಂದೊಂದು ಪದಗಳು ಅದಾವು. ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದು 2 ಪದಗಳನ್ನು ಭೀ ಕೂಡಿರ್ತಾವೆ, ಅಂದರೆ ಪದಗಳ ಹೆಚ್ಚಾಗಿರ್ತಾವೆ. ಆವಾಗ ಏನು ಮಾಡ್ಬೇಕು, ನಾವು ಇಲ್ಲಿ ಯಾವ ಪದ ತಪ್ಪಾಗೈತಿ, 1ನೇ ಪದ ತಪ್ಪೈತೋ, 2ನೇದೈತೋ, 3ನೇದೈತೋ, 4ನೇದೈತೋ ಅಂತೇಳಿ ತಿಳ್ಕೊಂಡು ಯಾವುದು ತಪ್ಪಾಗಿರ್ತೈತೆ ನೋಡ್ರಿ, ಆ ಸಂಖ್ಯೆಯನ್ನು ನೀವು ಆ ಉತ್ತರವನ್ನು ತುಂಬಬಹುದು ಅಥವಾ ಶೇಡ್ ಮಾಡ್ಬೋದು. ಇಲ್ಲಿ ನಾವು ತಪ್ಪಾದ ಶಬ್ದವನ್ನು ಗುರುತಿಸಿ ಅಂತ ಹೇಳ್ಯಾರು. ಧ್ವಜದ ಬೆಳವಣಿಗೆಯನ್ನು ಚಿತ್ರಗಳನ್ನು ನೋಡಿ. ಇಲ್ಲಿ ತಪ್ಪಾಗಿರುವುದು ಆಪ್ಷನ್ ನಂಬರ್ 2. ಅದು ಏನಾಗಬೇಕಂದ್ರೆ ಬೆಳವಣಿಗೆಯ ಬರಬೇಕಾಗಿತ್ತು. ಬೆಳವಣಿಗೆಯನ್ನು ಅಂತೇಳಿ ಪ್ರತ್ಯಯ ಸೇರಿತಿ, ಅದರಿಂದ ಅದು ಬರೋದಿಲ್ಲ. ಧ್ವಜದ ಬೆಳವಣಿಗೆಯ ಚಿತ್ರಗಳನ್ನು ನೋಡಿ ಅಂದರೆ ಧ್ವಜದ ಬೆಳವಣಿಗೆಯ ಚಿತ್ರಗಳನ್ನು ನೋಡಿ ಅಂಥೇಳಿ. ಈಗ ಮುಂದಿನ ಪ್ರಶ್ನೆ 2ನೇದು ನೋಡ್ರಿ. ಶಂಕರನು ಮಂದಿರದಿಂದ ಹೊರಬಂದಳು. ಇಲ್ಲಿ ಶಂಕರನು ಮಂದಿರದಿಂದ ಹೊರ ಬಂದನು. ಶಂಕರ ಅನ್ನೋದು ಇಲ್ಲಿ ಲಿಂಗದಲ್ಲಿ ಬದಲಾವಣೆ ಆಗೈತಿ. ಮೊದಲೇದಾಗಿ ಏನಾಗ್ತೈತಿ, ಶಂಕರನು ಅನ್ನೋದು ಪುಲ್ಲಿಂಗ ತಿಳಿಸ್ತೈತಿ. ಆದ್ದರಿಂದ ಇಲ್ಲಿ ಕೊನೆಯದಾಗಿ ಕ್ರಿಯಾಪದ ಬಂದಳು ಅಂಥೇಳಿ ಬಂದೈತಿ. ಅದಕ್ಕೆ ಇಲ್ಲಿ ತಪ್ಪಾದ ಶಬ್ದ ಯಾವುದಾಗ್ತೈತಿ, ಆಪ್ಷನ್ ನಂಬರ್ 4 ಬಂದಳು. ಇಲ್ಲಿ ಬಂದನು ಅಂತೇಳಿ ಇತ್ತಂದ್ರೆ ಕರೆಕ್ಟ್ ಆಗ್ತೈತಿ. ನಂತರ 3ನೇದು, ಅಮೇರಿಕಾವು ಸರ್ವಧರ್ಮ ಸಮ್ಮೇಳನ ನಡೆಯುತ್ತಿತ್ತು. ಅಮೇರಿಕಾವು ಸರ್ವಧರ್ಮ ಸಮ್ಮೇಳನ ನಡೆಯುತ್ತಿತ್ತು. ಹಾಗಾದರೆ ಇಲ್ಲಿ ತಪ್ಪಾದ ಶಬ್ದ ಯಾವುದಾಗ್ತೈತಿ, ಆಪ್ಷನ್ ನಂಬರ್ 1 ಅಮೇರಿಕಾದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯುತ್ತಿತ್ತು. ಅಂದ್ರೆ ಅಮೇರಿಕಾ ಅನ್ನೋದು 1ನೇದು ತಪ್ಪಾಗ್ತೈತಿ. ಅಲ್ಲಿ ಪ್ರತ್ಯಯ ಬರಬೇಕಾಗಿತ್ತು. ವಿಭಕ್ತಿ ಪ್ರತ್ಯಯ ಬದಲಾವಣೆ ಆಗುವುದನ್ನು ನಾವಿಲ್ಲಿ ಗಮನಿಸ್ಬೋದು. ನಂತರ ಗಾಳಿಪಟವನ್ನು ಬಹಳ ಎತ್ತರದಲ್ಲಿ ಹಾರುತ್ತಿತ್ತು. ಇಲ್ಲಿ ತಪ್ಪಾದ ಶಬ್ದ, ಗಾಳಿಪಟವು ಬಹಳ ಎತ್ತರದಲ್ಲಿ ಹಾರುತ್ತಿತ್ತು. ಅಂದರೆ 1ನೇ ಪದ ಏನಾಗ್ತೈತಿ, ಇಲ್ಲಿ ಆಪ್ಷನ್ ನಂಬರ್ 1 ಇದ್ದದ್ದು ಇಲ್ಲಿ ತಪ್ಪಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. 1 ಅಂತೇಳಿ ಪ್ರತ್ಯಯ ಬದತಿ, ಗಾಳಿಪಟವು ಪ್ರತ್ಯಯ ಬರಬೇಕಾಗಿತ್ತು, ಬಹಳ ಎತ್ತರದಲ್ಲಿ ಹಾರುತ್ತಿತ್ತು. ನಂತರ ಹಿಮಾಲಯದ ಶಿಖರಗಳು ಮುಗಿಲದಿಂದ ಮುದ್ದಿಸುತ್ತಿವೆ. ಅಂದರೆ ಹಿಮಾಲಯದ ಶಿಖರಗಳು ಮುಗಿಲದಿಂದ ಮುದ್ದಿಸುತ್ತಿವೆ. ಆದ್ದರಿಂದ ಇಲ್ಲಿ ತಪ್ಪಾದ ಶಬ್ದ ಯಾವುದಾಗ್ತೈತಿ, ಆಪ್ಷನ್ ನಂಬರ್ 3 ಮುಗಿಲನ್ನು
ಅನ್ನು ಪ್ರತ್ಯಯ ಬರಬೇಕು, ಇಂದ ಪ್ರತ್ಯಯ ಬಂದಿದ್ದೈತಿ. ಹಿಮಾಲಯದ ಶಿಖರಗಳು ಮುಗಿಲನ್ನು ಮುದ್ದಿಸುತ್ತಿವೆ ಅಂಥೇಳಿ ಅಂಥೇಳಿ ಪ್ರತ್ಯಯ ಬರಬೇಕು. ಆದ್ದರಿಂದ ಇದು ತಪ್ಪಾದ ಶಬ್ದ ಆಗ್ತೈತಿ. ಈಗ ನಂತರದ್ದು ಮುಂದಿನದು ನೋಡೋಣ. ರವಿ ಕಾಣುವುದನ್ನು ಕವಿ ಕಂಡ. ಅಂದರೆ ಇಲ್ಲಿ ನಿಮ್ಗೆ ಗಾದೆ ಮಾತಿನ ಮೇಲೆ ಭೀ ನಿಮ್ಗೆ ತಪ್ಪಾದ ಶಬ್ದಗಳನ್ನು ಗುರುತಿಸ್ಲಾಕ ಭೀ ಕೇಳ್ತಾರೋ. ಅದಕ್ಕಾಗಿ ನಿಮ್ಗೆ ಗಾದೆ ಮಾತುಗಳು ಹೆಚ್ಚಾಗಿ ಗಾದೆ ಮಾತುಗಳು ಗೊತ್ತಿರಬೇಕಾಗ್ತೈತಿ. ಇಲ್ಲಿ ಆಪ್ಷನ್ ನಂಬರ್ 2, ರವಿ ಕಾಣದ್ದನ್ನು ಕವಿ ಕಂಡ. ಅಂದ್ರೆ ರವಿ ಏನು ಕಾಣಂಗಿಲ್ಲ, ಅದು ಕವಿ ಕಲ್ಪನೆಯ ರೂಪದಲ್ಲಿ ಕಾಣುವುದನ್ನು ಈ ಗಾದೆ ಮಾತು ನಮಗೆ ತಿಳಿಸ್ಕೊಡ್ತೈತಿ. ನಂತರದ್ದು ಪ್ರಶ್ನೆಯನ್ನು ನೋಡೋಣ. ಈಗ ಮೊದಲಿಗೆ ನಾವು ಈ ಪ್ರಶ್ನೆಯನ್ನು ಓದಿಕೊಳ್ಳೋಣ. ಪ್ರಕೃತಿ ಯಾವುದೇ ಕಲಬೆರಕೆಯನ್ನು ನಿರ್ಮಾಣಗೊಂಡ ವಸ್ತುವಲ್ಲ. ಅಂದರೆ ಪ್ರಕೃತಿ ಯಾವ ರೀತಿ ತಯಾರಾಗೈತೆ ಅನ್ನೋದನ್ನು ಇಲ್ಲಿ ತಿಳಿಸ್ತೈತಿ. ಇಲ್ಲಿ ತಪ್ಪಾಗಿರುವಂಥ ಶಬ್ದ ಯಾವುದಂದ್ರೆ ಆಪ್ಷನ್ ನಂಬರ್ 2, ಇಂದ ಅಂಥೇಳಿ ಪ್ರತ್ಯಯ ಸೇರ್ಬೇಕು ಅದಕ್ಕೆ. ಅಂದ್ರೆ ಕಲಬೆರಕೆಯಿಂದ ನಿರ್ಮಾಣಗೊಂಡ ವಸ್ತುವಲ್ಲ. ಯಾವುದು? ಪ್ರಕೃತಿ ಯಾವುದೇ ಕಲಬೆರಕೆಯಿಂದ ನಿರ್ಮಾಣಗೊಂಡ ವಸ್ತುವಲ್ಲ. ಆದ್ದರಿಂದ ಇಲ್ಲಿ ತಪ್ಪಾದ ಪ್ರತ್ಯಯ ಸೇರೈತಿ 2ನೇದಕ್ಕೆ. ಮುಂದಿನ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಒಂದೊಂದು ಶಬ್ದವನ್ನು ಬಿಡಿಯಾಗಿ ಓದ್ಕೊಳ್ಳಿ. ಮನಸ್ಸಿಗೆ ಮಲಿನತೆಯನ್ನು ತೊರೆಯಬೇಕು. ಹಾಗಾದರೆ ಇಲ್ಲಿ ತಪ್ಪಾಗಿರುವಂಥ ಶಬ್ದ ಯಾವುದು? ಆಪ್ಷನ್ ನಂಬರ್ 1, ಮನಸ್ಸಿನ ಮಲಿನತೆಯನ್ನು ತೊರೆಯಬೇಕು. ಮನಸ್ಸಿನ ಅಪ್ರತ್ಯಯ ಸೇರಬೇಕು. ಆದ್ದರಿಂದ ಇಲ್ಲಿ ಆಪ್ಷನ್ ನಂಬರ್ 1 ತಪ್ಪಾಗಿರುವುದು. ನಂತರ ಪ್ರಶ್ನೆ, ತಾಯಿಯ ಸೇವೆಗೆ ಸದಾ ಸಿದ್ಧರಾಗಿರಕ್ಕೆ. ಇಲ್ಲಿ ತಪ್ಪಾಗಿರುವಂತಹ ಶಬ್ದ ಯಾವುದಾಗ್ತೈತೆ ಅಂದ್ರೆ ಆಪ್ಷನ್ ನಂಬರ್ 4, ತಾಯಿಯ ಸೇವೆಗೆ ಸದಾ ಸಿದ್ಧರಾಗಿರಬೇಕು ಆಗಬೇಕಾಗಿತ್ತು. ಕ್ರಿಯಾಪದದಲ್ಲಿ ಬದಲಾವಣೆ ಆಗಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ನಂತರ ಬರುವುದು ಇದು ಒಂದು ಗಾದೆ ಮಾತು ಇದೆ, ಅದರಲ್ಲಿ ತಪ್ಪಾಗಿರುವಂಥ ಶಬ್ದ ಯಾವುದಂತೇಳಿ ನೋಡ್ರಿ. ಮೊದಲಿಗೆ ಗಾದೆ ಮಾತನ್ನು ಓದೋಣ. ಹಾಸಿಗೆ ಇದ್ದಷ್ಟು ಕಾಳು ಚಾಚು. ಹಾಗಾದರೆ ಇಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗ್ತೈತಿ ಇಲ್ಲಿ ಎಲ್ಲಿ ತಪ್ಪಾಗೈತೆ ಅಂಥೇಳಿ. ನಮಗೆ ಗಾದೆ ಮಾತು ಏನು ಹೇಳ್ತೈತಿ? ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಾಗಾದರೆ ಆಪ್ಷನ್ ನಂಬರ್ 3 ಕಾಳು ಆಗೈತಿ, ಅಲ್ಲಿದ್ದದ್ದು ಕಾಲು ಆಗಬೇಕು. ಈಗಿನ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಮೊದಲಿಗೆ ಈ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಒಂದೊಂದೇ ಶಬ್ದವನ್ನು ಮನಸ್ಸು ಇಟ್ಟು ಓದ್ಕೊಳ್ಳಿ. ಶಾಲೆಯ ಅಂಗಳವು ದೊಡ್ಡ ಕಲ್ಲು ಇದೆ. ಹಾಗಾದರೆ ಇಲ್ಲಿ ತಪ್ಪಾಗಿರುವಂಥ ಶಬ್ದ ಯಾವುದೈತಿ? ಆಪ್ಷನ್ ನಂಬರ್ 2 ಅಂಗಳದಲ್ಲಿ. ಶಾಲೆಯ ಅಂಗಳದಲ್ಲಿ ದೊಡ್ಡ ಕಲ್ಲು ಇದೆ. ಅಲ್ಲಿ ಪ್ರತ್ಯಯ ಬರಬೇಕು. ಇಲ್ಲಿ ಪ್ರತ್ಯಯ ಸೇರಿದ್ದೈತಿ. ಆದ್ದರಿಂದ ತಪ್ಪಾಗಿರುವುದು 2. ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೊದಲಿಗೆ ಓದ್ಕೊಳ್ಳೋಣ. ನಾವು ತೋಟ ಊರಿನ ಪೂರ್ವ ಭಾಗಕ್ಕಿದೆ. ಹಾಗಾದರೆ ಇಲ್ಲಿ ತಪ್ಪಾಗಿರುವುದು ಏನಾಗ್ತೈತೆ ನೋಡ್ರಿ. ಮೊದಲೇ ಕರ್ತೃಪದದಲ್ಲಿ ಬದಲಾಗಿರುವುದನ್ನು ನಾವು ಇಲ್ಲಿ ಗಮನಿಸ್ಬೋದು. ಅಂದ್ರೆ ನಮ್ಮ ತೋಟ ಊರಿನ ಪೂರ್ವ ಭಾಗಕ್ಕಿದೆ. ಆದ್ದರಿಂದ ತಪ್ಪಾಗಿರುವುದು ಶಬ್ದ ಆಪ್ಷನ್ ನಂಬರ್ 1 ನಾವು ಅನ್ನೋದು ನಮ್ಮ ಅಂತೇಳಿ ಆಗಬೇಕು. ನಮ್ಮ ತೋಟ ಊರಿನ ಪೂರ್ವ ಭಾಗಕ್ಕಿದೆ. ನಂತರ ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಇದು ಒಂದು ಕೂಡ ಗಾದೆ ಮಾತಾಗಿತ್ತು. ಕೈಗೆ ಬಂದ ತುತ್ತು ಕೈಗೆ ಬರಲಿಲ್ಲ. ಎಲ್ಲರಿಗೆ ಗೊತ್ತಿರುವ ಹಾಗೆ ಇಲ್ಲಿ ತಪ್ಪಾಗಿರುವಂಥ ಶಬ್ದ ಯಾವುದು? ಆಪ್ಷನ್ ನಂಬರ್ 3 ಕೈಗೆ ಬಂದ ತುತ್ತು ಎಲ್ಲಿ ಬರಲಿಲ್ಲ? ಬಾಯಿಗೆ ಬರಲಿಲ್ಲ. ಮುಂದಿನ ಪ್ರಶ್ನೆಯನ್ನು ಓದಿಕೊಳ್ಳೋಣ. ಇಂದಿನ ಸಭೆಯು ಎಷ್ಟು ಜನ ಸೇರಿದ್ದಾರೆ? ಇಂದಿನ ಸಭೆಯು ಎಷ್ಟು ಜನ ಸೇರಿದ್ದಾರೆ? ಹಾಗಾದರೆ ಇಲ್ಲಿ ನಿಮ್ಗೆ ತಪ್ಪಾಗಿರುವಂಥ ಶಬ್ದ ಎಲ್ಲೈತಿ ಗುರುತಿಸಿರ್ಬೋದು ನೀವು. ಯಾವುದು? ಆಪ್ಷನ್ ನಂಬರ್ 2 ಇಂದಿನ ಸಭೆಗೆ ಎಷ್ಟು ಜನ ಸೇರಿದ್ದಾರೆ. ನಂತರ ಮುಂದಿನ ಪ್ರಶ್ನೆ, ಕೆಲ ಗ್ರಾಮಗಳಿಗೆ ಮಳೆ ನೀರು ನುಗ್ಗಿದ್ದನ್ನು ಮನೆಗಳಿಗೆ ಹಾನಿಯಾಗಿದೆ. ಕೆಲ ಗ್ರಾಮಗಳಿಗೆ ಮಳೆ ನೀರು ನುಗ್ಗಿದ್ದನ್ನು ಮನೆಗಳಿಗೆ ಹಾನಿಯಾಗಿದೆ. ಹಾಗಾದರೆ ಇಲ್ಲಿ ತಪ್ಪಿರುವಂಥ ಶಬ್ದ ಯಾವುದು? ಎಲ್ಲ
ತಪ್ಪಂತೂ ಇಲ್ಲ, ಒಂದೇ ತಪ್ಪೈತಿ. ಹಾಗಾದರೆ ಅದು ಯಾವುದು? ಆಪ್ಷನ್ ನಂಬರ್ 3 ನುಗ್ಗಿದ್ದು ಅಂಥೇಳಿ ಆಗಬೇಕು. ನುಗ್ಗಿದ್ದನ್ನು ಅಲ್ಲ, ನುಗ್ಗಿದ್ದು ಅಂದರೆ ಏನಾಗ್ತೈತಿ? ಕೆಲ ಗ್ರಾಮಗಳಿಗೆ ಮಳೆ ನೀರು ನುಗ್ಗಿದ್ದು ಮನೆಗಳಿಗೆ ಹಾನಿಯಾಗಿದೆ. ನುಗ್ಗಿದ್ದನ್ನು ಅಲ್ಲ, ನುಗ್ಗಿದ್ದು. ಇವುಗಳನ್ನು ನೀವು ಅಂದವಾಗಿ ಬರೆದುಕೊಳ್ಳ್ರಿ. ಮತ್ತು ತಪ್ಪಾಗಿರುವ ಶಬ್ದ ಯಾವ್ದು ತಪ್ಪೈತಿ, ಹಾಗಾದರೆ ಯಾವುದು ಸರಿ ಆಗ್ತೈತೆ ಅನ್ನೋದನ್ನು ಬಿ ಕೂಡ ನೀವು ಉತ್ತರದಲ್ಲಿ ಬರೆದುಕೊಳ್ಬೇಕು. ಬರೀ ನೋಡಿ ಬಿಡುವುದಷ್ಟೇ ಅಲ್ಲ, ಬರೆದು ಅದನ್ನು ಪೂರ್ಣ ಮನವರಿಕೆ ಮಾಡಿಕೊಳ್ಬೇಕು. ಇಷ್ಟೇ ಅಲ್ಲದೆ ಹೆಚ್ಚಿನ ಉದಾಹರಣೆಗಳನ್ನು ನೀವು ಸಂಗ್ರಹಿಸಬೇಕು. ನಿಮ್ಮ ಪಠ್ಯಪುಸ್ತಕದಲ್ಲಿ ಬರುವಂತಹ ಅಥವಾ ದಿನಪತ್ರಿಕೆಯಲ್ಲಿ ಬರುವಂಥ ಕೆಲವೊಂದು ವಾಕ್ಯಗಳನ್ನು ತೆಗೆದುಕೊಂಡು ಅವುಗಳಿಗೆ ಪ್ರತ್ಯಯದಲ್ಲಿ ಬದಲಾವಣೆ, ಲಿಂಗದಲ್ಲಿ ಬದಲಾವಣೆ, ವಚನಗಳಲ್ಲಿ ಬದಲಾವಣೆ, ಸರ್ವನಾಮಗಳಲ್ಲಿ ಬದಲಾವಣೆ, ಇನ್ನೂ ಅನೇಕ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿ ನೀವು ಕೂಡ ಇವು ಹೆಚ್ಚಿನ ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡು ಅವುಗಳನ್ನು ಬಿಡಿಸ್ತಾ ಇದ್ದೀರಂದ್ರೆ ನಿಮಗೆ ಯಾವುದೇ ತರಹದ ಪರೀಕ್ಷೆಯಲ್ಲಿ ತೊಂದರೆ ಆಗುವುದಿಲ್ಲ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರ್ರಿ. ಅಲ್ಲಿವರೆಗೂ ಧನ್ಯವಾದಗಳು.